ಚೆನ್ನಾಗಿದೆ, ಸೂಪರ್ ಇದೆ. ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಜೈದ್ ಖಾನ್ ಸರ್ ತುಂಬಾ ಚೆನ್ನಾಗಿದೆ. ಹೀರೋಯಿನ್ಸ್ ಅಲ್ಲಿ ರಚಿತಾ ರಾಮ್ ಇಬ್ರು ಚೆನ್ನಾಗಿದ್ದಾರೆ. ಸೂಪರ್ ಆಗಿದ್ದಲ್ಲ, ಸೂಪರ್ ತುಂಬಾ ಹೀರೋ 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 ಅವ್ರ ಆಕ್ಷನ್ ಅವ್ರ ಶೂಟಿಂಗು ತುಂಬಾ ಸೂಪರ್ ಆಗಿದೆ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ಸಖತ್ತಾಗಿದೆ. ಇತ್ತಿವಾದ ಲವ್ ಸ್ಟೋರಿ ಫ್ಯಾಮಿಲಿ ಚೆನ್ನಾಗಿದೆ. ಈ ತರ ಕನ್ನಡ ಫಿಲಂ ತೆಗೆದ್ರೆ ನಾವು ಎಲ್ಲ ಬಂದು ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ಹಾಡು ಚೆನ್ನಾಗಿದೆ, ಅವ್ರ ಇದು ಎಲ್ಲ ಚೆನ್ನಾಗಿದೆ, ಆಟಿಟ್ಯೂಡ್ ಎಲ್ಲ ಚೆನ್ನಾಗಿದೆ. ನೋಡಬಹುದು, ಸಖತ್ತಾಗಿದೆ ಫಿಲಂ. ಸೀರಿಯಸ್ ಆಗಿ ನಿಮ್ ಏಜ್ ಹುಡುಗರಿಗೆ ಒಳ್ಳೆ ಫಿಲಮು. ದಯವಿಟ್ಟು ಎಲ್ಲ ಫ್ಯಾಮಿಲಿ ಸಮೇತ ಬಂದ್ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವೇನೋ ಫಸ್ಟ್ ಸೆಕೆಂಡ್ ಫಿಲಂ ಹೆಂಗ್ ಮಾಡಿರ್ತಾರೋ ಅಂತ ಬಂದು ತುಂಬಾ ಸಾಲಿಡ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಅವ್ರು ಹೊಸ ಹೀರೋ ತರ ಇಲ್ಲ, ತುಂಬಾ ಒಂದ್ 10-15 ಫಿಲಂ ಮಾಡಿರೋ ತರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಫ್ಯಾಮಿಲಿ ಸಮೇತ ನೋಡಿ, ನಮ್ ಹೀರೋನ ಇನ್ನ ಬೆಳ್ಸೋಣ. ನಮ್ ಕರ್ನಾಟಕಕ್ಕೆ ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ನಮ್ಗೆ ಜಯತ್ ಹೀರೋಯಿನ್ಸ್ ಅಲ್ಲಿ ರಚಿತಾ ಸಾರಿ, ಅವ್ರು ಸಖತ್ ಆಲ್ರೆಡಿ ಅವ್ರು ಚೆನ್ನಾಗಿ ಮಾಡ್ತಾರೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ನೀವು ಇದನ್ನ ವೈರಲ್ ಮಾಡಿ, ಎಲ್ಲಾ ಫ್ಯಾಮಿಲಿ ಸಮೇತ ಬಂದ್ ನೋಡಿ. ಮಲೈಕಾ ಆಕ್ಟಿಂಗ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಹೊಸ ಹೀರೋಯಿನ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಪ್ರೆಷನ್ಸ್, ಲವ್ ಅಂಡ್ ಅಫೆಕ್ಷನ್ ಸೀನ್ಸ್, ಆಮೇಲೆ ಹಂಪಿ ಇತಿಹಾಸದ ಬಗ್ಗೆ ತುಂಬಾ ಚೆನ್ನಾಗಿ ಕಲ್ಪರೇಟ್ ಮಾಡಿ ಹೇಳಿದ್ದಾರೆ. ಫೀಲ್ ಇತ್ತು, ಯಾವ್ದೇ ತರ ಬೋರಿಂಗ್ ಇರ್ಲಿಲ್ಲ. ಎಲ್ಲಿ ಅದು ಆಕ್ಟಿಂಗ್ ಮಾಡ್ಬೇಕು, ಎಲ್ಲಿ ರೊಮ್ಯಾನ್ಸ್ ಇರ್ಬೇಕು, ಎಲ್ಲಿ ಸಂತೋಷ ಇರ್ಬೇಕು, ಫ್ಯಾಮಿಲಿ ಬಗ್ಗೆ ಏನಿದೆಯೋ ಅಂತವು ಎಲ್ಲವೂ ಅದ್ರಲ್ಲಿ ಇದೆ.